ಒಂದು ಚಪಾತಿ ತುಂಡನ್ನ ಬಾಯಲ್ಲಿ ಹಾಕೊಂಡು ಅದ್ ನುಂಗದೆ ಹಾಗೇನೆ ತುಂಬಾ ಹೊತ್ತು ಜಗ್ತಾ ಇದ್ರೆ ಏನಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಸ್ವಲ್ಪ ಹೊತ್ತಾದ್ಮೇಲೆ ಆ ಚಪಾತಿ ಬಾಯಲ್ಲೇ ಸಿಹಿಯಾಗೋಕೆ ಶುರುವಾಗುತ್ತಲ್ವಾ? ಹೌದು, ಖಂಡಿತ. ಇದೇನೂ ಮ್ಯಾಜಿಕ್ ಅಲ್ಲ. ನಾವೆಲ್ಲರೂ ಪ್ರತಿದಿನ ತಿನ್ನೋ ಅನ್ನ, ದೋಸೆ, ಚಪಾತಿ ನಮ್ಮ ದೇಹದೊಳಗೆ ಹೋದಾಗ ನಡೆಯೋ ಒಂದು ಅದ್ಭುತವಾದ ಪ್ರಕ್ರಿಯೆ ಇದು. ನಿಜ. ಇದು ನಮ್ಮ ದೇಹದೊಳಗಿರೋ ಒಂದು ದೊಡ್ಡ ಫ್ಯಾಕ್ಟರಿಯ ಕೆಲಸ ಅಂತಾನೆ ಹೇಳ್ಬೋದು. ಎಕ್ಸಾಕ್ಟ್ಲಿ. ಸೊ ಇವತ್ತು ನಮ್ಮ ಈ ವಿಶೇಷವಾದ ಚರ್ಚೆಯಲ್ಲಿ ನಮ್ಮ ದೇಹದೊಳಗೆ ಹಗಲಿರುಳು ಕೆಲಸ ಮಾಡೋ ಆ ಫುಡ್ ಫ್ಯಾಕ್ಟರಿಯ ರಹಸ್ಯವನ್ನೇ ಭೇದಿಸೋಣ. ಖಂಡಿತ ಭೇದಿಸೋಣ. ನಾವು ತುತ್ತು ಬಾಯಿಗೆ ಹಾಕೊಂಡ ತಕ್ಷಣನೇ ಈ ಫ್ಯಾಕ್ಟರಿಯ ಕೆಲಸ ಶುರುವಾಗ್ಬಿಡುತ್ತೆ. ಹಲ್ಲುಗಳಿಂದ ಆಹಾರವನ್ನ ರುಬ್ಬೋದನ್ನ ಮೆಕ್ಯಾನಿಕಲ್ ಡೈಜೆಷನ್ ಅಂತ ಕರೀತಾರೆ. ಅಂದ್ರೆ ನಮ್ಮನೇಲಿರೋ ಮಿಕ್ಸರ್ ಗ್ರೈಂಡರ್ ತಲನ? ಅದೇ. ಆದ್ರೆ ಅಸಲಿ ಮ್ಯಾಜಿಕ್ ಶುರುವಾಗೋದೇ ನಮ್ಮ ಬಾಯಲ್ಲಿರೋ ಸಲೈವ ಅಂದ್ರೆ ಜುಲ್ಲಿಂದ. ನಾನು ಓದಿದ ಹಾಗೆ ಹಲ್ಲುಗಳಿಂದ ಅಗಿಯೋದು ಕೇವಲ ಅರ್ಧ ಕೆಲ್ಸ. ಈ ಸಲೈವದಲ್ಲಿ ಆಮಿಲೇಸ್ ಅನ್ನೋ ಒಂದು ವಿಶೇಷವಾದ ಜ್ಯೂಸ್ ಇರುತ್ತೆ ಅಲ್ವಾ? ಸರಿಯಾಗಿ ಹೇಳ್ದ್ರಿ. ನಾವು ಆಗ್ಲೇ ಹೇಳಿದ ಚಪಾತಿ ಸಿಹಿ ಆಗೋದಿಕ್ಕೆ ಇದೇ ಕಾರಣ. ಓಹೋ, ಅಂದ್ರೆ ಚಪಾತಿಯಲ್ಲಿರೋ ಸ್ಟಾರ್ಚ್ ಅನ್ನ ಈ ಆಮಿಲೇಸ್ ರಾಸಾಯನಿಕವಾಗಿ ಸಿಹಿ ಸಕ್ಕರೆಯಾಗಿ ಬದಲಾಯಿಸುತ್ತೆ. ಇದಕ್ಕೆ ಕೆಮಿಕಲ್ ಡೈಜೆಷನ್ ಅಂತಾರೆ. ಹೌದು. ಅಲ್ಲಿಂದ ಈ ಪೇಸ್ಟ್ ಆದ ಆಹಾರ ನಮ್ಮ ಗಂಟಿಲಿನಿಂದ ಆಸೋಫ್ಯಾಗಸ್ ಅನ್ನೋ ಒಂದು ಪೈಪ್ ಮೂಲಕ ಕೆಳಗೆ ಹೋಗುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ. ನಾವು ಊಟ ನುಂಗಿದಾಗ ಅದು ಬಾವಿಗೆ ಕಲ್ಲು ಹಾಕಿದ ಹಾಗೆ ನೇರವಾಗಿ ಡಪ್ ಅಂತ ಹೊಟ್ಟೆಗೆ ಬೀಳುತ್ತಾ? ಇಲ್ಲವೇ ಇಲ್ಲ. ಬಹಳಷ್ಟು ಜನ ಹಾಗೆ ಅನ್ಕೋತಾರೆ. ಆದ್ರೆ ಆ ಆಸೋಫ್ಯಾಗಸ್ ಪೈಪ್ ಒಳಗೆ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅನ್ನೋ ಒಂದು ಅಲೆಯಂತಹ ಚಲನೆ ಇರುತ್ತೆ. ಅಲೆಯಂತಹ ಚಲನೆ ಅಂದ್ರೆ ಟೂತ್ಪೇಸ್ಟ್ ಟ್ಯೂಬನ್ನ ಹಿಂದಿನಿಂದ ಹಿಸ್ಕಿದ ಹಾಗೆನಾ? ಹೌದು, ಅದೇ ಥರ. ಪೈಪ್ನ ಗೋಡೆಗಳು ಆಹಾರವನ್ನ ಮೆಲ್ಲಗೆ ಹಿಸ್ಕಿ ಕೆಳಗೆ ತಳ್ತವೆ. ವಾಹ್! ಅಂದ್ರೆ ನಾವು ಮಂಗನ ಹಾಗೆ ಮರಕ್ಕೆ ತಲೆ ಕೆಳಗಾಗಿ ನೇತಾಡ್ಕೊಂಡು ನೀರ್ ಕುಡಿದ್ರೂ ಕೂಡ ಈ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ನೀರನ್ನ ಹೊಟ್ಟೆಗಡೆಗೆ ಕಳಿಸುತ್ತಲ್ವಾ? ಖಂಡಿತ ಕಳಿಸುತ್ತೆ. ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ಕೆಲಸ ಮಾಡೋ ಶಕ್ತಿ ಇದಕ್ಕಿದೆ. ಈ ಪೈಪ್ನ ಕೊನೆಯಲ್ಲಿ ಸಿಗೋದೇ ಸ್ಟಮಕ್. ಈ ಸ್ಟಮಕ್ ಬಗ್ಗೆ 1822ರಲ್ಲಿ ನಡೆದ ಒಂದು ಇಂಟ್ರೆಸ್ಟಿಂಗ್ ಘಟನೆ ಓದಿದ್ದೆ. ಡಾಕ್ಟರ್ ವಿಲಿಯಂ ಬೌಮೆಂಟ್ ಅವರ ಕಥೆ. ಅಲೆಕ್ಸಿಸ್ ಅನ್ನೋ ವ್ಯಕ್ತಿ ಕಥೆ ಅಲ್ವಾ? ಆಕಸ್ಮಿಕವಾಗಿ ಗುಂಡೇಟು ಬಿದ್ದು ಅವನ ಹೊಟ್ಟೆಯಲ್ಲಿ ಒಂದು ರಂಧ್ರ ಉಂಟಾಗಿತ್ತು. ಹೌದು. ಆ ರಂಧ್ರದ ಮೂಲಕ ಡಾಕ್ಟರ್ ಇಣುಕಿ ನೋಡಿದಾಗ ಒಂದು ದೊಡ್ಡ ಸತ್ಯ ಪ್ರಪಂಚಕ್ಕೆ ಗೊತ್ತಾಯಿತು. ನಿಜ. ಸ್ಟಮಕ್ ಕೇವಲ ಆಹಾರವನ್ನ ರುಬ್ಬುವ ಬಟ್ಟೆ ಚೀಲ ಅಲ್ಲ, ಅದೊಂದು ಹೈಟೆಕ್ ರಾಸಾಯನಿಕ ಕಾರ್ಖಾನೆ ಅಂತ ಅವ್ರು ಕಂಡಿಡಿದ್ರು. ಅಷ್ಟು ಮಾತ್ರ ಅಲ್ಲ, ಆಹಾರದಲ್ಲಿರೋ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲೋಕೆ ಮತ್ತೆ ಪ್ರೋಟೀನನ್ನ ಕರಗಿಸೋಕೆ ನಮ್ಮ ಸ್ಟೊಮಕ್ ಅತ್ಯಂತ ಶಕ್ತಿಶಾಲಿಯಾದ ಆಸಿಡ್ ಉತ್ಪಾದನೆ ಮಾಡುತ್ತೆ ಅಂತ ಕಣ್ಣಾರೆ ನೋಡಿದ್ರವರು. ಆ ಆಸಿಡ್ ಎಷ್ಟು ಸ್ಟ್ರಾಂಗ್ ಅಂದ್ರೆ ಅದು ಅಂತ ಚಿಕ್ಕ ರೇಸರ್ ಬ್ಲೇಡ್ ಅನ್ನು ಕೂಡ ಕರಗಿಸಿಬಿಡಬಲ್ಲದು. ಅರೆ ವಾ! ಅಷ್ಟು ಸ್ಟ್ರಾಂಗ್ ಆಸಿಡ್ ಇದ್ರೆ ನಮ್ಮ ಹೊಟ್ಟೆನೆ ಸುಟ್ಟೋಬೇಕಿತ್ತಲ್ಲ? ಎಲ್ಲರಿಗೂ ಬರೋ ಸಹಜವಾದ ಡೌಟ್ ಇದು. ಆದ್ರೆ ನಮ್ಮ ಸ್ಟಮಕ್ ಒಳಭಾಗದಲ್ಲಿ ಮ್ಯೂಕಸ್ ಅನ್ನೋ ಒಂದು ಸೇಫ್ಟಿ ಕವರ್ ಇರುತ್ತೆ. ಓಹೋ, ಅಂದ್ರೆ ಒಂದು ಶೀಲ್ಡ್ ತರ. ಹೌದು. ಈ ಮ್ಯೂಕಸ್ ಕವಚ ಆಸಿಡ್ನಿಂದ ನಮ್ಮ ಹೊಟ್ಟೆಯನ್ನು ಸುಡದಂತೆ ಸೇಫ್ ಆಗಿ ಕಾಪಾಡುತ್ತೆ. ಸೂಪರ್. ಸೊ ಹೊಟ್ಟೆಯಲ್ಲಿ ಆಸಿಡ್ ಜೊತೆ ಬೆರೆತು ದ್ರವದಂತಾದ ಈ ಊಟ ಆಮೇಲೆ ನೇರವಾಗಿ ಸ್ಮಾಲ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಅದೇ ಇಲ್ಲೊಂದು ಸವಾಲಿದೆ ಅಲ್ವಾ? ಖಂಡಿತ ಇದೆ. ಹೊಟ್ಟೆಗೆ ಮ್ಯೂಕಸ್ ಕವಚ ಇರಬಹುದು, ಆದರೆ ದೇಹದ ಬೇರೆ ಭಾಗಗಳಿಗೆ ಈ ಆಸಿಡ್ ಅನ್ನ ತಡೆಯೋ ಶಕ್ತಿ ಇಲ್ಲ. ಎಕ್ಸಾಕ್ಟ್ಲಿ. ಅದಕ್ಕಾಗಿಯೇ ಆಹಾರ ಸ್ಮಾಲ್ ಇಂಟೆಸ್ಟೈನ್ ಪ್ರವೇಶಿಸೋ ಮುನ್ನ ನಮ್ಮ ಲಿವರ್ ಮತ್ತೆ ಪ್ಯಾನ್ಕ್ರಿಯಾಸ್ಗಳು ತಮ್ಮದೇ ಆದ ಜ್ಯೂಸ್ಗಳನ್ನ ಸುರಿಸಿ ಆಸಿಡ್ ಅನ್ನ ನ್ಯೂಟ್ರಲೈಸ್ ಮಾಡ್ತವೆ. ಅಂದ್ರೆ ಅದರ ಪವರ್ ಕಮ್ಮಿ ಮಾಡ್ತವೆ. ಸರಿಯಾಗಿ ಹೇಳಿದ್ರಿ. ಆಮೇಲೆ ಶುರುವಾಗೋದೇ ಅಸ್ಲಿ ಕೆಲಸ. ನಮ್ಮ ಪುಟ್ಟ ಹೊಟ್ಟೆಯಲ್ಲಿರೋ ಈ ಸ್ಮಾಲ್ ಇಂಟೆಸ್ಟೈನ್ ಬರೋಬ್ಬರಿ 7.5 ಮೀಟರ್ ಉದ್ದ ಇರುತ್ತೆ ಗೊತ್ತಾ? 7.5 ಮೀಟರಾ? ಮೈ ಗಾಡ್! ಇದರ ಗೋಡೆಯ ಒಳಭಾಗದಲ್ಲಿ ವಿಲಿ ಅಂತ ಕರೆಯೋ ಲಕ್ಷಾಂತರ ಸಣ್ಣ ಸಣ್ಣ ಬೆರಳಿನಂತ ರಚನೆಗಳು ಇರುತ್ತೆ ಅಂತ ಓದಿದ್ದೆ. ಹೌದು. ಈ ವಿಲಿಗಳ ಕೆಲಸ ಬಹಳ ಮುಖ್ಯ. ಇವು ಒಂದು ಹೈಟೆಕ್ ಫಿಲ್ಟರ್ ಅಂತೆ ಕೆಲಸ ಮಾಡ್ತವೆ. ಇವುಗಳ ಆಕಾರ ಬೆರಳಿನಂತೆ ಇರೋದ್ರಿಂದ ಹೊಟ್ಟೆ ಒಳಗಿನ ಜಾಗವನ್ನ ಹೆಚ್ಚಿಸ್ತವೆ. ಅಂದ್ರೆ ಒಂದು ಸ್ಪಂಜ್ ನೀರನ್ನ ಹೀರ್ಕೊಳ್ಳೋ ಹಾಗೆ ಇವು ಆಹಾರದಲ್ಲಿರೋ ಶಕ್ತಿಯನ್ನ ಹೀರ್ಕೊಳ್ತಾವ? ಹೌದು. ವಿಟಮಿನ್ಗಳನ್ನ ಅತೀ ವೇಗವಾಗಿ ಹೀರ್ಕೊಂಡು ನೇರವಾಗಿ ನಮ್ಮ ರಕ್ತಕ್ಕೆ ಸೇರಿಸ್ತವೆ. ಈ ಶಕ್ತಿಯಿಂದಲೇ ನಾವೆಲ್ಲ ಓಡಾಡೋಕೆ, ಆಟ ಆಡೋಕೆ ಸಾಧ್ಯ ಆಗೋದು. ವಾವ್! ಬೇಕಾದ ಶಕ್ತಿಯೆಲ್ಲ ರಕ್ತಕ್ಕೆ ಸೇರಿತು.
ಹಾಗಾದ್ರೆ ಉಳಿದ ಆ ವೇಸ್ಟ್ ಕಸ ಏನಾಗುತ್ತೆ? ಅದು ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತಾ? ಹೌದು, ಲಾರ್ಜ್ ಇಂಟೆಸ್ಟೈನ್ಗೆ ಹೋಗುತ್ತೆ. ಅಲ್ಲಿ ಈ ತ್ಯಾಜ್ಯದಲ್ಲಿ ಉಳ್ಕೊಂಡಿರೋ ನೀರು ಮತ್ತು ಉಪ್ಪನ್ನ ಮಾತ್ರ ಹೀರ್ಕೊಳ್ಳಲಾಗುತ್ತೆ. ಅಂದ್ರೆ ಫೈನಲ್ ಫಿಲ್ಟರಿಂಗ್ ನಡೆಯುತ್ತೆ ಇಲ್ಲಿ. ಖಂಡಿತ. ಇಲ್ಲಿ ನಾವು ತಿನ್ನೋ ಆಹಾರದಲ್ಲಿರೋ ಡಯಟರಿ ಫೈಬರ್ನ ಪಾತ್ರ ಬಹಳ ದೊಡ್ಡದು. ನಾವು ಊಟದಲ್ಲಿ ಸೊಪ್ಪು, ತರಕಾರಿ ತಿನ್ಬೇಕು ಅಂತ ಅಮ್ಮ ಯಾವಾಗ್ಲೂ ಬೈತಿರ್ತಾರಲ್ಲ? ಹೌದು, ನನಗೂ ದಿನಾ ಬೈಗುಳು ಬೀಳುತ್ತೆ. ಅದಕ್ಕೆ ಕಾರಣ ಇದೆ. ಈ ಡಯಟರಿ ಫೈಬರ್ ಒಂದು ಪೊರಕೆ ತರ ಕೆಲಸ ಮಾಡುತ್ತೆ. ಓಹೋ, ಪೊರ್ಕೆ ತರನಾ? ಹೌದು, ಇದು ಲಾರ್ಜ್ ಇಂಟೆಸ್ಟೈನ್ನಲ್ಲಿರೋ ಕಸವನ್ನ ಅಂದ್ರೆ ಸ್ಟೂಲನ್ನ ಗುಡಿಸಿ ಇಜೆಕ್ಷನ್ ಪ್ರಕ್ರಿಯೆ ಮೂಲಕ ದೇಹದಿಂದ ಸುಲಭವಾಗಿ ಹೊರಹಾಕೋಕೆ ಸಹಾಯ ಮಾಡುತ್ತೆ. ನಿಜಕ್ಕೂ ಗ್ರೇಟ್. ನಾವು ತಿನ್ನೋ ಒಂದು ತುತ್ತು ಅನ್ನ ನಮಗೆ ಶಕ್ತಿಯಾಗಿ ಬದಲಾಗೋಕೆ ನಮ್ಮ ದೇಹ ಎಷ್ಟೆಲ್ಲಾ ಕೆಲಸ ಮಾಡುತ್ತೆ ನೋಡಿ. ಖಂಡಿತ. ಬಾಯಿಯಿಂದ ಶುರುವಾಗಿ ಇಜೆಸ್ಷನ್ವರೆಗಿನ ಈ ಪ್ರಯಾಣ ನಿಜಕ್ಕೂ ಒಂದು ಅದ್ಭುತವಾದ ಇಂಜಿನಿಯರಿಂಗ್. ಹೌದು. ಕೊನೆಯದಾಗಿ ಮಕ್ಕಳೇ, ಒಂದು ಕುತೂಹಲದ ವಿಷಯ. ನಾವು ಆಗಲೇ ಹೇಳಿದ ಹಾಗೆ ಸ್ಮಾಲ್ ಇಂಟೆಸ್ಟೈನ್ ಬರೋಬ್ಬರಿ 7.5 ಮೀಟರ್ ಉದ್ದ ಇರುತ್ತೆ. ಅಂದ್ರೆ ಅದೊಂದು ದೊಡ್ಡ ಜಿರಾಫೆಗಿಂತಲೂ ಎತ್ತರ. ಎಕ್ಸಾಕ್ಟ್ಲಿ. ಇಷ್ಟು ಉದ್ದದ ಪೈಪ್ ನಮ್ಮ ಆ ಪುಟ್ಟ ಹೊಟ್ಟೆಯೊಳಗೆ ಗಂಟಾಗದೆ ಹೇಗೆ ಅಚ್ಚುಕಟ್ಟಾಗಿ ಕುಳಿತಿದೆ. ನಮ್ಮ ದೇಹದ ಈ ಅದ್ಭುತವಾದ ಡಿಸೈನ್ ಬಗ್ಗೆ ಇವತ್ತು ಯೋಚನೆ ಮಾಡ್ತಾ ಇರಿ. ಮತ್ತೆ ಸಿಗೋಣ.